ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಬೆಳಗಿನ ಸಮಯದಲ್ಲಿ ನಾವು ವಾಕ್ಯ ಭಾಗವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಆಮೋಸನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ ಅದರ 7ನೇ ವಚನದಲ್ಲಿ ಹೇಳಲ್ಪಟ್ಟಿರುವಂಥ ವಾಕ್ಯ ಏನಂದರೆ, ಬಡವನ ತಲೆಯ ಮೇಲೆ ಎರಚಿಕೊಂಡ ನೆಲದ ಧೂಳನ್ನು ಆತುರವಾಗಿ ಆಶಿಸ್ತಾರೆ, ದೀನ ದಾರಿಗೆ ಅಡ್ಡಿ ಹಾಕುತ್ತಾರೆ, ಮತ್ತು ಮಗನು ತಂದೆ ಒಬ್ಬಳಲ್ಲೇ ಹೋಗಿ ನನ್ನ ಪವಿತ್ರ ನಾಮವನ್ನು ಅಪಕೀರ್ತಿಗೆ ಗುರಿ ಮಾಡ್ತಾರೆಂದಾಗಿ ಆಮೋಸ 2:7 ಹೇಳುವಂಥ ಮಾತು ನೋಡ್ತೇವೆ. ಈ ವಾಕ್ಯ ಭಾಗದಲ್ಲಿ ಗಮನಿಸುವಂಥದ್ದೇನೆಂದರೆ, ದೇವರು ಹೇಳುವಂತಹ ಮಾತು, ಬಡವನ ತಲೆಯ ಮೇಲೆ ಎರಚಿಕೊಂಡಂತಹ ಒಂದು ಧೂಳು, ಆ ಮಣ್ಣು, ಅದರ ಬೆಲೆ ಅದರ ವ್ಯಾಲ್ಯೂ ಎಷ್ಟಾಗಿರ್ತದೆ ಕರ್ತನಲ್ಲಿ ಪ್ರಿಯರೇ, ಅದು ಬಹಳ ಕಡಿಮೆ ಬೆಲೆಗೆ ಸಿಗುವಂಥದ್ದು, ಅಥವಾ ಅದು ಯಾವುದೊಂದು ಲೆಕ್ಕಕ್ಕೆ ಇಲ್ಲದೇ ಇರ್ತಕ್ಕಂಥ ಧೂಳು ಎನ್ನುವಂಥದ್ದು. ಆ ಧೂಳನ್ನು ಆಶಿಸುವಂತಹ ಜನರು ನೀವು. ಆ ಮಣ್ಣನ್ನು ಬಡವನು, ಗತಿ ಇಲ್ಲದೆ ಇರ್ತಕ್ಕಂಥವನು ಬಹು ವೇದನೆಯಲ್ಲಿ, ಬಹು ದುಃಖದಲ್ಲಿ ಕುಳಿತುಕೊಂಡು ಈಗ ಆ ಮಣ್ಣನ್ನು ತನ್ನ ತಲೆಯ ಮೇಲೆ, ಆ ಧೂಳನ್ನು ತನ್ನ ತಲೆಯ ಮೇಲೆ ಹಾಕಿಕೊಳ್ಳುವಾಗ ಅದನ್ನು ಆತುರವಾಗಿ ಆಶಿಸುವಂತಹ ಜನರು. ಆ ರೀತಿಯಲ್ಲ, ಅಯ್ಯೋ ಎರಚಿಕೊಂಡಿದ್ದಾನೆ ಅಂತ ಸುಮ್ಮನೆ ಕೂಡೋದಲ್ಲ, ಆತುರವಾಗಿ ಬಹಳಷ್ಟು ಆಸೆ ಪಟ್ಟು, ಆ ಮಣ್ಣು ಎರಚಿಕೊಂಡಿದ್ದಾನಲ್ಲ ಅದನ್ನು ನಾನು ತಗೋಬೇಕೆನ್ನುವಂಥ ಆಸೆ. ಬಡವನಿಗಿರುವಂಥ ಕಿಂತಿಷ್ಟು ಸ್ವಲ್ಪ ಮಾತ್ರ ಇದ್ರೂ ಸಹ ಅವನಲ್ಲಿರುವಂಥದ್ದನ್ನು ನಾನು ಕೆತ್ತುಕೊಳ್ಳಬೇಕೆನ್ನುವಂತಹ ಬಯಕೆಗಳು, ಆತುರತೆಗಳು. ಇದು ಎಂಥ ವಿಶುದ್ಧವಾದಂತಹ ಹೃದಯ, ಎಂಥ ವಿಧವಾದಂತಹ ಒಂದು ಹೊಟ್ಟೆ ಕಿಚ್ಚು, ಆ ಒಂದು ವಿಧವಾದಂತಹ ಹೊಲಸದ ಆಸಕ್ತಿ, ಅದನ್ನು ತೆಗೆದುಕೊಳ್ಬೇಕು, ನನಗೇ ಬೇಕೆನ್ನುವಂತಹ ಸ್ವಾರ್ಥತೆ, ಈ ಹೃದಯವನ್ನು ಕರ್ತನು ಹೇಸಿಸುವಂಥದ್ದು ನಾವು ನೋಡ್ತೀವಿ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಅವರ ದಾರಿಗೆ, ದೀನರ ಒಂದು ದಾರಿಗೆ ನೀನು ಅಡ್ಡ ಕಟ್ಟಿದ್ದಿ, ಅಡ್ಡವಾಗಿ ನಿಂತಿದ್ದಿ. ಒಂದು ಸಲ ಆಲೋಚಿಸಿಕೋ, ದೀನರಾಗಿದ್ದಾರೆ, ಅವರು ದರಿದ್ರರಾಗಿದ್ದಾರೆ, ಅಂತಹವರ ದುಡ್ಡನ್ನು, ಅಂತಹವರ ಒಂದು ಪ್ರಯಾಸವನ್ನು ಅದನ್ನು ಕೆತ್ತುಕೊಳ್ಬೇಕು, ನಾನು ತೆಗೆದುಕೊಳ್ಬೇಕು, ಅವ್ರನ್ನ ಇಂತಿಷ್ಟಾದರೂ ನಾನು ಹೊಂದಿಕೊಳ್ಬೇಕೆನ್ನುವಂತಹ ನಿನ್ನ ಬಯಸುವಂತಹ ಮಾತುಗಳು, ಆ ಬಯಕೆಗಳು ಈ ದಿನ ಬಿಟ್ಟು ಬಿಡು ಎಂದು ಆ ಕರ್ತನು ಹೇಳುತ್ತಲಿದ್ದಾನೆ. ಕರ್ತನ ಮಾತನ್ನು ಮನಸ್ಸಿಗೆ ತಂದುಕೊಳ್ಳೋಣ. ಬಡವನು, ದೀನರು ಆಗಿರುವಂತಹವರ ಅವರಲ್ಲಿರುವಂತಹ ಧೂಳನ್ನು, ಅವರಲ್ಲಿರುವಂಥ ಕಿಂತಿಷ್ಟಿರುವಂತಹ ಒಂದು ಸಹಾಯ ಅಂತಕ್ಕಂಥದ್ದನ್ನು ಅವರಿಗೆ ಮಾತ್ರ ಬಿಟ್ಟು ಬಿಡೋಣ. ನಾವು ಆಶಿಸುವಂಥದ್ದು ಬೇಡ. ಕರ್ತನಿಗೆ ವಿರುದ್ಧವಾಗಿ ಪಾಪ ಮಾಡುವಂತಹ ಸ್ವಭಾವವು ನಮ್ಮಿಂದ ಹೊರಟು ಹೋಗಲಿ. ಕರ್ತನಲ್ಲಿ ಪ್ರಿಯರೇ, ಹಾಗಾಗುವಂತೆ ಕರ್ತನು ತನ್ನ ಕೃಪೆಯನ್ನು ನಮಗೆ ಅನುಗ್ರಹ ಮಾಡಲಿ. ಆಮೇನ್.